ನಾವು ತುಂಬಾ ಮುಂದುವರೆದಿರೋ ಕಡೆ ಬೆಂಗಳೂರು, ನಮ್ಮ ಬೆಂಗಳೂರು ಜಿಲ್ಲೆಯವರು ನಾವು. ಅಲ್ಲಿಗೆ ಇಲ್ಲಿಗೆ ಹೋಲಿಕೆ ಮಾಡಿದಾಗ ಇಂಥ ಹಳ್ಳಿಗಳು ಇನ್ನೂ ಇದಾವ ಅಂತ. ಈ ಹಿಂದೆಯಿಂದ ನಾವು ಎಲ್ಲಿ ವೇದಿಕೆ ಮೇಲೆ ಅಷ್ಟು ಮಾತಾಡಿಲ್ಲ, ಆದ್ರೂ ಮಾತಾಡ್ಬೇಕು ಅನಿಸ್ತಾ ಇದೆ ಈ ಪ್ರೋಗ್ರಾಮ್ ನೋಡಿ. ಯಾಕೆ ಮಾತಾಡ್ಬೇಕು ಅನ್ಸಿದೆ, ನನ್ನ ಅನುಭವ ನಾನು ಕಂಡಿರೋದು. ಒಂದು ಕಾಲದಲ್ಲಿ ಬಾಗಿಲಲ್ಲೂ ಬಿಟ್ಕೊಂತಿರ್ಲಿಲ್ಲ. ಈ ದಲಿತರು ಏನು ಇವ್ರಂದ್ರಲ್ಲ, ಅವ್ರನ್ನ ಹೆಸರು ಹೇಳ್ಬೋದಾ, ದಲಿತರನ್ನ ಬಾಗಿಲಲ್ಲಿ ಬಿಟ್ಕೊಳ್ಳೋಕ್ಕೂ ಯೋಚನೆ ಮಾಡ್ತಿದ್ರು. ಈ ನಾವು ಸ್ವಲ್ಪ ವಿದ್ಯಾವಂತರಾದ್ಮೇಲೆ ಯಾಕೆ ಈ ತರ, ಈಗ ನಾವು ಹಿಸ್ಟ್ರಿ ಓದಿದ್ದೀವಿ. ಹಿಸ್ಟ್ರಿ ಓದಿರ್ಬೇಕಾದ್ರೆ ಒಂದು ಗಾದೆನೇ ಇದೆ, ಮಂಗನಿಂದ ಮಾನವ ಅಂತ. ಅಸಲಿ ಮಂಗನಿಂದ ಮಾನವ ಅಂದ್ರೆ ಅವ್ರ ಬಟ್ಟೆನೇ ಇಲ್ಲ. ಬೆಳೆದ್ರು ಗುಂಪು ಕಟ್ಕೊಂಡ್ರು, ಆ ಗುಂಪು ಈ ಗುಂಪು ಒಂದು ಹಂಗೆ ಬಂದು ಒಂದು ಗ್ರಾಮಗಳ ರಚನೆ ಆದವು, ಒಂದು ಊರುಗಳ ರಚನೆ ಆಗಿ ಹಂಗೆ ಜಿಲ್ಲೆ ಏನೇನೋ ಆಯ್ತು ಫ್ಯೂಚರಲ್ಲಿ, ಹಿಂದೆ ಇತಿಹಾಸದ್ದು. ಅದರಂತೆ ಏನಾಯ್ತು, ಆವತ್ತಿನ ದಿನದಲ್ಲಿ ಬಟ್ಟೆನೇ ಇಲ್ಲದಾಗ ಮನುಷ್ಯರೆಲ್ಲ ಒಗ್ಗಟ್ಟಾಗಿ ಬದುಕ್ತಿದ್ರು. ಇವತ್ತು ನಾಗರಿಕತೆ ಬಂದಷ್ಟು ಜನ ವಿಂಗಡಣೆ ಆಗ್ಬಿಡ್ತಾವ್ರೆ. ಮನುಷ್ಯರಾಗ್ಬಿಟ್ಟು ಮನುಷ್ಯತ್ವನೇ ಮರ್ತು ಬಿಟ್ಟವ್ರೆ, ಮಾನವರಾಗ್ಬಿಟ್ಟು ಮಾನವೀಯತೆನೇ ಮರ್ತವ್ರೆ. ಇದರಲ್ಲಿ ಯಾರೋ ಒಬ್ಬೊಬ್ಬರು ಪಾಪ ನಿಮ್ಮಂತವ್ರು ಹುಟ್ಕೊಂಡು ಇದನ್ನ ಕಳಿಸ್ಬೇಕು, ಅಳಿಸ್ಬೇಕು ಸಮಾಜದಲ್ಲಿ ಅಂತ ಮುಂದೆ ಹೆಜ್ಜೆ ಇಟ್ಟಿದ್ದೀರ. ಅದಕ್ಕೆ ನಮಗೂ ತುಂಬಾ ಖುಷಿ ಇದೆ. ಇನ್ನು ನನ್ನ ಅನುಭವ ಏನಪ್ಪಾ ಅಂದ್ರೆ, ನಾನು ಹಿಂದೆ ಮೆಂಬರ್ ಆಗಿದ್ದಾಗ, ನಾನು 2 ಬಾರಿ ಮೆಂಬರ್ ಆಗಿದ್ದೆ. ಅವಿರೋಧವಾಗಿ ಗೆಲ್ಸಿದ್ರು ಜನ ನನ್ನ. ಯಾಕೆ ಗೆಲ್ಸಿದ್ರು ಅಂದ್ರೆ, ನಮ್ಮೂರಲ್ಲಿ ದೊಡ್ಡ ಮನುಷ್ಯರು ಅಂತಿದ್ದಾಗ ಈ SC ST ಜನನ್ನ ಓಟ್ ಹಾಕ್ಬೇಕಾದ್ರೆ ಯಾರೋ ಅವ್ರ ಮನೆ ಹತ್ರ ಹೋಗಿ ಓಟ್ ಕೇಳ್ತಿರ್ಲಿಲ್ಲ. ಮನೆ ಹತ್ರ ಕರೆಸಿ ಆರ್ಡರ್ ಮಾಡ್ತಿದ್ರು, ನೀ ಇಂಥ ಪಾರ್ಟಿಗೆ ಹಾಕ್ಬೇಕು, ಇಂಥವ್ರಿಗೆ ಹಾಕ್ಬೇಕು ಅಂತ. ಅವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಹಾಕ್ಬೇಕಿತ್ತು ಓಟು. ಈ ನಾನು ಎಲೆಕ್ಷನ್ ನಿಂತವಾಗ ಯಾಕೆ ಈ ತರ ಮಾಡ್ತಾರೆ ಇವರು, ಅವರು ಜನಗಳೇ ಅಲ್ವಾ, ಅವ್ರಿಗೂ ಓಟ್ ಹಾಕಿದೆಯಲ್ಲ. ಸ್ವತಃ ಫಸ್ಟ್ ಟೈಮು ನಮ್ಮೂರಲ್ಲಿ ದಲಿತರು ಮನೆ ಒಳಗಡೆ ಹೋಗಿ ಓಟ್ ಕೇಳಿದ್ದು ನಾನು. ಫಸ್ಟ್ ಅವ್ರ ಮನೆ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡಿ ಓಟ್ ಕೇಳಿದೆ. ಆ ಇದಕ್ಕೇನಾಯ್ತು ಅಂದ್ರೆ, ಯಾರು ಊಹೆ ಮಾಡ್ಲಿಕ್ಕಾಗಿಲ್ಲ. ಅವಾಗ ನಾನು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೆ. ಅದುವರೆಗೂ ಆ ಪಕ್ಷದಲ್ಲಿ ಯಾರು ಗೆದ್ದಿರ್ಲಿಲ್ಲ, ಒಂದು ಸೀಟ್ ಕೂಡ ಗೆದ್ದಿರ್ಲಿಲ್ಲ. ಯಾವಾಗ ನಾನು ಆ ತರ ಎಲ್ಲ ಮಾಡಿದೆ, ಜನ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆಲ್ಸ್ಕೊಟ್ರು. ಅದ್ರಾದ್ಮೇಲೆ ನಾನು ಆ ಬೀದಿಗೆ ರೋಡು, ಚರಂಡಿ, ಒಂದು ರೋಡ್ ಇರ್ಲಿಲ್ಲ ಕಾಲೋನಿಗಳಿಗೆ. ಇವೆಲ್ಲ ಮಾಡಿಸ್ಕೊಟ್ಟು ಬಂದಾಗ ನೆಕ್ಸ್ಟ್ ನನ್ನ ಟಾರ್ಗೆಟ್ ಏನಿತ್ತು ಅಂದ್ರೆ, ಅವರು ಮನುಷ್ಯರೇ. ಈಗ ನಾವು ಕುಡಿಯೋ ಗಾಳಿ ಅವ್ರಿಗೆ ಕೊಡ್ತಾರೆ, ನಾವು ತಗೊಳ್ಳೋ ಊಟ ಅವರು ತಗೊಳ್ತಾರೆ. ಈಗ ನಮ್ಗೆ ಪ್ರತಿಯೊಂದಕ್ಕೂ ಎಲ್ಲರೂ ಬೇಕು. ಈಗ ನಮ್ಗೆ ಗುಣಿ ತೊಡ್ಬೇಕಾದ್ರೆ ಅವ್ರು ಬೇಕು, ವಾಲ್ಗ ಓದಕ್ಕೆ ಇನ್ನೊಬ್ಬ ಜಾತಿ ಬೇಕು, ಮಂಗಲ್ಯ ಇದು ಮಾಡಕ್ಕೂ ಇನ್ನೊಬ್ಬ ಜಾತಿ ಬೇಕು. ಎಲ್ಲಾ ಜಾತಿಯವ್ರನ್ನ ಆಯಾ ಸಂದರ್ಭ ಬಂದ ನಾವೆಲ್ಲರನ್ನೂ ಬಳಸ್ಕೊಂತೀವಿ. ಆಗ ಅವಶ್ಯಕತೆ ಇದೆ ನಮ್ಗೆ ಅವರೆಲ್ಲ. ಬರೀ ಒಳಗಡೆ ಬಂದು ಕುತ್ಕೊಂಡು ಕಾಫಿ ಟೀನೋ ತಿನ್ನೋದಕ್ಕೆ ಯಾಕೆ ಅವಶ್ಯಕತೆ ಇದೆ ಅವರು, ಅಲ್ವಾ? ನನ್ನ ಪ್ರಶ್ನೆ. ಬೇಕಲ್ಲ, ಎಲ್ಲದಕ್ಕೂ ಅವ್ರು ನಿಮಗ್ ಬೇಕು, ಇದಕ್ಕೆ ಯಾಕೆ ಬೇಡ? ಏನಾಗ್ತಿದೆ ಈಗ ಅಲ್ಲಿ, ಈಗ ರೇಷನ್ ತರ್ತೀವಿ ಅಂಗಡಿಯಲ್ಲಿ, ಯಾರು ಬೆಳೆದಿರ್ತಾರ? ರೈತರು ಅಂದ್ರೆ ರೈತರು ಏನು ಬರೀ ಒಕ್ಕಲಿಗರೇ ಬೆಳೆದಿರ್ತಾರ? ಎಲ್ಲಾ ಜನನು ಬೆಳೆದಿರ್ತಾರೆ. ಇವತ್ತು ಅಲ್ಲಿ ತಿನ್ಬಾರ್ದು, ಇಲ್ಲಿ ತಿನ್ಬಾರ್ದು. ಒಂದು ಹೋಟ್ಲಲ್ಲಿ ಹೋಗ್ತೀವಿ, ಅಲ್ಲಿ ಯಾರು ಮಾಡಿರ್ತಾರೆ, ಯಾರು ಗೊತ್ತಿರ್ತದೆ? ಹೋಟ್ಲನ್ನು ಮಾತ್ರಕ್ಕೆ ಅದು ಶ್ರೇಷ್ಠ ಅಲ್ಲ, ಅಲ್ಲಿ ಎಲ್ಲಾ ತರ ಜನ ಇರ್ತಾರೆ. ತಿಳ್ಕೊಬೇಕಾರದು ಏನಂದ್ರೆ, ನಾವೆಲ್ಲ ಮನುಷ್ಯರು, ನಮ್ಮಲ್ಲಿ ಮಾನವೀಯತೆ ಇರ್ಬೇಕು. ಮಾನವೀಯತೆ ಇರ್ಬೇಕಷ್ಟೇ. ಮಾನವೀಯತೆ ಮನುಷ್ಯತ್ವ ಎರಡಿದ್ರೆ ಯಾವ ಜಾತಿ ಆದ್ರೇನು ಎಲ್ಲ ಒಂದೇ. ಇದು ನನ್ನ ಅಭಿಪ್ರಾಯ. ದಯವಿಟ್ಟು ನಾನು ಎಲ್ಲರಲ್ಲೂ ನನ್ಗೆ ಗೊತ್ತಿದ್ದಂಗೆ ಕೇಳ್ಕೊಳ್ಳೋದೇನಂದ್ರೆ, ಫಸ್ಟ್ ಈ ಜಾತಿ ಅನ್ನೋದು ಬಿಟ್ಟು ಬಿಡಿ, ಸ್ವಲ್ಪ ಕ್ಲೀನ್ ಅದು ಹೇಳ್ಕೊಡಿ ಸಾಕು. ಎಲ್ಲರೂ ಕ್ಲೀನ್ ಆದ್ರೆ ಆಟೋಮೆಟಿಕ್ ಸಮಾಜ ಕ್ಲೀನ್ ಆಗುತ್ತೆ. ಇವತ್ತು ಕೆಲವರು ಬಡವ ಬಂದ್ರೆ ಅಪ್ಪ ಅವನು ದಲಿತ ಆಚೆ ಇರುವಂತ, ಅದೇ ಒಬ್ಬ ಮಿನಿಸ್ಟರ್ ಬಂದ್ರೆ ಅಂತಾರ. ಯಾಕೆ ಮಿನಿಸ್ಟರ್ಗೆ ಇರೋ ನ್ಯಾಯ ಬಡವನಿಗೆ ಯಾಕಿಲ್ಲ? ಬೇಕಲ್ವಾ? ಒಬ್ಬ ದಲಿತ ಮಿನಿಸ್ಟರ್ ಬಂದ್ರೆ ಅವನಿಗೆ ರಾಜಾತಿಥ್ಯ ಕೊಡ್ತಾರೆ, ಮನೇಲಿ ಕುಳಿಸ್ತಾರೆ. ಗರ್ಭಗುಡಿ ಬಿಡಿ, ಸಾರ್ವಜನಿಕ ಯಾರು ಬೇಕಾದ್ರು ಹೋಗ್ತಾರೆ. ಆದ್ರೆ ಮನೆ ಒಳಗಡೆ ಕರ್ಕೊಂಡೋಗಿ ಅವನಿಗೆ ನಾಟಿ ಕೋಳಿ ಎಲ್ಲ ಮಾಡಿಕ್ತಾರೆ. ಅದೇ ಜಾತಿ ಒಂದು ಬಡವ ಬಂದ್ರೆ ಬಾಗಿಲಲ್ಲಿ ಕುಳಿಸ್ತಾರೆ. ಇದು ಹೋಗ್ಬೇಕಲ್ವಾ? ಅಲ್ಲಿಗೆ ಅವ್ರಿಗೂ ನ್ಯಾಯ ಇವ್ರಿಗೂ ನ್ಯಾಯ ಆಗಬಾರ್ದು. ಉದ್ದೇಶ ಏನು? ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ನಾವ್ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಈಗ ಇಲ್ಲಿರೋರು ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಇರೋವರೆಗೂ 4 ಜನಕ್ಕೆ ಒಳ್ಳೇದ್ ಮಾಡ್ಕೊಂಡು ಈ ಅನಿಷ್ಟ ಪದ್ಧತಿಗಳೆಲ್ಲ ದೂರ ಮಾಡಿ ಎಲ್ಲರ ಜೊತೆ ಬೆರ್ಕೊಂಡು ಸಂತೋಷವಾಗಿದ್ದು ನಮ್ಮ ದೇಶನ, ನಮ್ಮ ರಾಜ್ಯನ, ನಮ್ಮ ಊರ್ನ, ನಮ್ಮ ಬೀದಿನ, ನಮ್ಮ ಮನೆನ ನೀಟಾಗಿ ಮಾಡ್ಕೊಂಡು ಚೆನ್ನಾಗಿರ್ಲಿ ಎಲ್ಲರೂ ನನ್ನ ಆಸೆ.